ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ ಟಿ20 ವಿಶ್ವಕಪ್ ನಲ್ಲಿ ಸೂಪರ್ 8ರ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡಕ್ಕೆ 107 ರನ್ಗಳ ಜಯ ಆದರೆ ಸಿಕ್ಕಿದೆ ಜಿಂಬಾಬ್ವೆ ವಿರುದ್ಧ. ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಸಿಮ್ರನ್ ಹೆಟ್ಮೇಯರ್ ಅವರಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಆದರೆ ಸಿಗುತ್ತೆ. ಇನ್ನು ಈ ಪಂದ್ಯ ಶ್ರೇಷ್ಠ ಪಡೆದುಕೊಳ್ಳುವ ವೇಳೆ ಮಾತನಾಡಿದಂತ ಸಿಮ್ರನ್ ಹೆಟ್ಮೇಯರ್ ಅವರು ತಮ್ಮ ತಂಡದ ಬಗ್ಗೆ ಮತ್ತು ಭಾರತೀಯರ ಬಗ್ಗೆ ಮತ್ತು ಭಾರತ ತಂಡದ ಬಗ್ಗೆ ಕೂಡ ಮಾತಾಡಿದ್ದಾರೆ. ಅಷ್ಟಕ್ಕೂ ಸಿಮ್ರನ್ ಹೆಟ್ಮೇಯರ್ ಅವರು ಏನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತು ಹೇಳಿಕೆ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಸೂಪರ್ 8ರ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡಕ್ಕೆ ಜಿಂಬಾಬ್ವೆ ವಿರುದ್ಧ ಭರ್ಜರಿ ರೋಚಕ ಜಯ ಆದರೆ ಸಿಕ್ಕಿದೆ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ವೆಸ್ಟ್ ಇಂಡೀಸ್ ತಂಡ 254 ರನ್ ಆದ್ರೆ ಹೊಡಿತಾರೆ, 6 ವಿಕೆಟ್ ಕಳ್ಕೊಂಡು 20 ಓವರ್ಗಳಲ್ಲಿ. ಇದರಲ್ಲಿ ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಸಿಮ್ರನ್ ಹೆಟ್ಮೇಯರ್ ಅವರು 85 ರನ್ ಆದ್ರೆ ಹೊಡಿತಾರೆ, ರೋಮನ್ ಪವಲ್ 59 ರನ್ ಆದ್ರೆ ಹೊಡಿತಾರೆ. ಇನ್ನು ಸಿಮ್ರನ್ ಹೆಟ್ಮೇಯರ್ ಅವರು 34 ಬಾಲ್ಗಳಲ್ಲಿ 85 ರನ್ ಮತ್ತು 7-4 7 ಸಿಕ್ಸರ್ ಮೂಲಕ 250ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ. ಇನ್ನು ಹೆಟ್ಮೇಯರ್ ಅವರಿಗೆ ಸಾಥ್ ಕೊಟ್ಟಂತ ರೋಮನ್ ಪವಲ್ ಕೂಡ 35 ಬಾಲ್ಗಳಲ್ಲಿ 59 ರನ್ ಆದ್ರೆ ಹೊಡಿತಾರೆ, 4-4 ಮತ್ತು 4 ಸಿಕ್ಸರ್ ಗಳ ಮೂಲಕ 168ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ. ಆನಂತರ ಬಂದಂತ ರುಥರ್ಫೋರ್ಡ್ 31 ರನ್ ಮತ್ತು ರೊಮಾರಿಯೋ ಶೆಪರ್ಡ್ 21 ರನ್ ಆದ್ರೆ ಹೊಡಿತಾರೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಮೊದಲು ಬ್ಯಾಟಿಂಗ್ ಮಾಡಿ ವೆಸ್ಟ್ ಇಂಡೀಸ್ ತಂಡ 254 ರನ್ ಆದ್ರೆ ಹೊಡಿತಾರೆ. ಆನಂತರ ಚೇಸಿಂಗ್ ಮಾಡೋಕೆ ಬಂದಂತ ಜಿಂಬಾಬ್ವೆ ತಂಡ ಬಂದ್ಬಿಟ್ಟು 147 ರನ್ಗಳಿಗೆ ಆಲ್ ಔಟ್ ಆಗ್ತಾರೆ ಅಂತ ಹೇಳ್ಬೋದು 17.4 ಓವರ್ಗಳಲ್ಲಿ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಈವೆನ್ಸ್ ಬಂದ್ಬಿಟ್ಟು ಸಖತ್ತಾಗಿ ಆಡ್ತಾರೆ. ಜಿಂಬಾಬ್ವೆ ಪರ 21 ಬಾಲ್ಗಳಲ್ಲಿ 43 ರನ್ ಆದ್ರೆ ಹೊಡಿತಾರೆ. ಅವ್ರನ್ನ ಒಬ್ಬರನ್ನ ಬಿಟ್ರೆ ಬೇರೆ ಯಾವ ಬ್ಯಾಟರ್ ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಆದ್ರೆ ಕೊಟ್ಟಿಲ್ಲ. ಇನ್ನು ಜಿಂಬಾಬ್ವೆ ವಿರುದ್ಧ ಗೆಲ್ಲುವ ಮೂಲಕ ವೆಸ್ಟ್ ಇಂಡೀಸ್ ತಂಡ ಪಾಯಿಂಟ್ ಪಟ್ಟಿಯಲ್ಲೂ ಕೂಡ ಮೊದಲನೇ ಸ್ಥಾನಕ್ಕೆ ಆದ್ರೆ ಹೋಗಿದೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಒಳ್ಳೆ ಪ್ಲಸ್ ರನ್ ರೇಟ್ ನೊಂದಿಗೆ ಆದ್ರೆ ಮೊದಲನೇ ಸ್ಥಾನದಲ್ಲಿ ಆದ್ರೆ ಇದೆ, 5.35 ರೇಟ್ ನೊಂದಿಗೆ ಆದ್ರೆ ಮೊದಲನೇ ಸ್ಥಾನದಲ್ಲಿ ಇದೆ ಅಂತ ಹೇಳ್ಬೋದು ವೆಸ್ಟ್ ಇಂಡೀಸ್ ತಂಡ. ಇನ್ನು ಈ ಪಂದ್ಯ ಎಲ್ಲ ಗೆದ್ದ ಬಳಿಕ ಪ್ಲೇಯರ್ ಆಫ್ ದಿ ಮ್ಯಾಚ್ ಬಂದ್ಬಿಟ್ಟು ಸಿಮ್ರನ್ ಹೆಟ್ಮೇಯರ್ ಅವರಿಗೆ ಆದ್ರೆ ಸಿಗುತ್ತೆ. ಸಿಮ್ರನ್ ಹೆಟ್ಮೇಯರ್ ಅವರು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದುಕೊಳ್ಳುವ ವೇಳೆ ಏನೆಲ್ಲ ಮಾತನಾಡಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ ಈ ರೀತಿ ಆದ್ರೆ ಮಾತಾಡಿದ್ದಾರೆ. ಹೌದು, ಈ ಪಂದ್ಯದಲ್ಲಿ ನಾವು ಗೆದ್ದಿದ್ದೇವೆ ಮತ್ತು ಭರ್ಜರಿಯಾಗಿ ಗೆದ್ದಿದ್ದೇವೆ ಅಂತಾನೆ ಹೇಳುತ್ತೇವೆ. ಇನ್ನು ಈ ಪಂದ್ಯದಲ್ಲಿ ಗೆಲ್ಲುವ ಮೂಲಕ ನಾವು ಸೂಪರ್ 8ರ ಮೊದಲನೇ ಪಂದ್ಯದಲ್ಲಿ ಆದ್ರೆ ಗೆದ್ದಿದ್ದೇವೆ ಮತ್ತು ಸೆಮಿಫೈನಲ್ಗೆ ಇನ್ನೂ ಸ್ವಲ್ಪ ಹತ್ತಿರ ಆದ್ರೆ ಇದ್ದೇವೆ. ಆ ಕಾರಣದಿಂದಾಗಿ ನಾವು ಇನ್ನೆರಡು ಪಂದ್ಯಗಳನ್ನ ಆಡಲೇಬೇಕು ಮತ್ತು ಎರಡು ತಂಡಗಳು ಕೂಡ ದಿಗ್ಗಜ ತಂಡಗಳಾದ್ರೆ ನಮ್ಮ ಮುಂದೆ ಆದ್ರೆ ಬರುತ್ತಿವೆ. ಆ ಕಾರಣದಿಂದಾಗಿ ಆ ಎರಡು ಪಂದ್ಯಗಳಲ್ಲಿ ಕೂಡ ನಾವು ಗೆಲ್ಲಬೇಕು. ಇನ್ನು ಈ ಪಂದ್ಯದಲ್ಲಿ ಪ್ರಮುಖ ಗೆಲ್ಲಲು ಕಾರಣ ಅಂತಂದ್ರೆ ನಮ್ಮ ಬ್ಯಾಟರ್ಸ್ ಮತ್ತು ಒಳ್ಳೆಯ ಬೌಲಿಂಗ್ ಕೂಡ ಮಾಡಿದರು. ಆ ಕಾರಣದಿಂದಾಗಿ ನಮ್ಮ ತಂಡ ಇವತ್ತು ಒಳ್ಳೆಯ ಪರ್ಫಾರ್ಮ್ ಆದ್ರೆ ಮಾಡಿದೆ ಅಂತಂದು ಸಿಮ್ರನ್ ಹೆಟ್ಮೇಯರ್ ಆದ್ರೆ ಹೇಳಿದಾರೆ ಅಂತಾನೆ ಹೇಳ್ಬೋದು. ಹೌದು, ಈ ವಿಶ್ವಕಪ್ ನಲ್ಲಿ ನಮ್ಮ ತಂಡ ತುಂಬಾನೇ ಬಲಿಷ್ಠವಾಗಿ ಆದ್ರೆ ಕಾಣ್ತಾ ಇದೆ ಮತ್ತು ಎಲ್ಲ ಆಟಗಾರರು ಕೂಡ ಒಳ್ಳೆಯ ಫಾರ್ಮ್ ನಲ್ಲಿ ಆದ್ರೆ ಇದ್ದಾರೆ. ಆ ಕಾರಣದಿಂದಾಗಿ ನಾವು ಈ ಪಂದ್ಯವನ್ನಾದ್ರೆ ಗೆಲ್ಲಲು ಸಾಧ್ಯವಾಯಿತು ಎಂದು ಸಿಮ್ರನ್ ಹೆಟ್ಮೇಯರ್ ಆದ್ರೆ ಹೇಳಿದ್ರ ಅಂತಾನೆ ಹೇಳ್ಬೋದು. ಇನ್ನು ಭಾರತದ ಬಗ್ಗೆನೂ ಕೂಡ ಮಾತಾಡ್ತಾರೆ. ನಮ್ಮ ಪಂದ್ಯ ಬಂದ್ಬಿಟ್ಟು ನಮ್ಮ ಭಾರತದ ವಿರುದ್ಧನೂ ಕೂಡ ಒಂದು ಪಂದ್ಯ ಆದ್ರೆ ಇದೆ. ಆ ಕಾರಣದಿಂದಾಗಿ ನಾವು ಭಾರತ ತಂಡವನ್ನು ಸೋಲಿಸಲೇಬೇಕು. ನಾವು ಭಾರತ ತಂಡವನ್ನೇನಾದ್ರೂ ಸೋಲಿಸಿದರೆ ನಾವು ಸೆಮಿಫೈನಲ್ಗೆ ಆದ್ರೆ ಎಂಟ್ರಿ ಆದ್ರೆ ಕೊಡುತ್ತೇವೆ. ಆ ಕಾರಣದಿಂದಾಗಿ ನಮ್ಮ ದೊಡ್ಡ ಗುರಿ ಇರೋದೇ ಈಗ ಭಾರತ ತಂಡವನ್ನು ಸೋಲಿಸೋದು ಎಂದು ಸಿಮ್ರನ್ ಹೆಟ್ಮೇಯರ್ ಆದ್ರೆ ಹೇಳಿದ್ದಾರೆ. ಇನ್ನು ನಿಮ್ಮ ಪ್ರಕಾರ ನಮ್ಮ ಭಾರತ ತಂಡ ವೆಸ್ಟ್ ಇಂಡೀಸ್ ವಿರುದ್ಧ ಸೋಲುತ್ತಾ ಗೆಲ್ಲುತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾಕಂತಂದ್ರೆ ಈ ಪಂದ್ಯ ಯಾರು ಗೆಲ್ತಾರೆ ಅವರೇ ಸೆಮಿಫೈನಲ್ಗೆ ಆದ್ರೆ ಎಂಟ್ರಿ ಕೊಡ್ತಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.